ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ನೀವು ಹಾಗಾದರೆ ಈ ಒಂದು ವಿಷಯ ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಇದು ಅತಿ ದೊಡ್ಡ ಒಂದು ಬದಲಾವಣೆಗಳನ್ನ ತಂದಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಮೊದಲೇದಾಗಿ ನಿಮ್ಗೆಲ್ಲರಿಗೂ ಕೂಡ ಒಂದು ಬದಲಾವಣೆಗಳನ್ನ ತಿಳಿಸ್ಕೊಡೋಕ್ಕಿಂತ ಮುಂಚೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರ ಹತ್ರ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ, ನೀವೆಲ್ಲರೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಏಪ್ರಿಲ್ 1ನೇ ತಾರೀಕಿಂದ ಹೊಸದಾಗಿ ಯಾರ ಹತ್ರ ಇಲ್ಲ ಅವರು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. APLಗೂ ಕೂಡ ಓಪನ್ ಆಗುತ್ತೆ ಮತ್ತು BPLಗೂ ಕೂಡ ಲಿಂಕ್ಸ್ ಎಲ್ಲ ಏಪ್ರಿಲ್ 1ನೇ ತಾರೀಕಿಂದ ಓಪನ್ ಆಗ್ತಿದೆ. ನಿಮ್ಮ ಹತ್ರ ಯಾರ ಹತ್ರ ರೇಷನ್ ಕಾರ್ಡ್ ಇಲ್ಲ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಕೊಳ್ಳಿ. ಮತ್ತು ಎರಡನೇದಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು, ಇಲ್ಲಿ ಯುವ ನಿಧಿ ಯೋಜನೆಗೆ ನೀವು ಎಷ್ಟೊಂದು ಜನ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತ ಅಪ್ಲೈನ ಮಾಡ್ಕೊಂಡಿದ್ರ, ನಿಮಗೆ ಒಂದು ಉದ್ಯೋಗ ಮೇಳ ನಡೆಸ್ತಾ ಇದ್ದಾರೆ. ಇದು ಸರ್ಕಾರದ ಕಡೆಯಿಂದನೇ 26 ಮತ್ತು 27ನೇ ತಾರೀಕು ಇರುತ್ತೆ, ಇದೇ ತಿಂಗಳು ಅರಮನೆ ಮೈದಾನ ಬೆಂಗಳೂರಲ್ಲಿ. ಈ ಒಂದು QR ಕೋಡ್ ಏನು ಕಾಣ್ತಿದೆಯಲ್ಲ ನಿಮ್ಮ ಸ್ಕ್ರೀನ್ ಮೇಲೆ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಹೋಗಿ. ಇದು ಯುವ ನಿಧಿ ಯೋಜನೆಯವ್ರಿಗೆ. ಮತ್ತು ಇವಾಗ ನೀವು ಸಾಕಷ್ಟು ಜನ ಕೇಳ್ಬೋದು ಏನದು ಒಂದು ದೊಡ್ಡ ಬದಲಾವಣೆ ಏನು ಮಾಡಿದ್ದಾರೆ ಅಂತ. ಇದನ್ನು ನೀವು ಬಜೆಟು ಕೂಡ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಮತ್ತು ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರೋ ಪ್ರತಿಯೊಂದು ವೀಡಿಯೋನು ಕೂಡ ನೋಡ್ತಾ ಇರೋ ಮತ್ತು ಹಳೆ ಸಬ್ಸ್ಕ್ರೈಬರ್ ಆಗಿರೋ ಅಂದರೆ ಈ ಒಂದು ಮಾಹಿತಿ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಆಗಲೇ ಕೂಡ ಅಪ್ಡೇಟ್ನು ಕೂಡ ಮಾಡಿದೆ. ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಒಂದು ಮೇಜರ್ ಚೇಂಜಸ್ನ ತಂದಿದೆ. ಇಲ್ಲಿ ನೀವು ರೇಷನ್ನ ಪ್ರತಿ ತಿಂಗಳು ಕೂಡ ತಗೋತಾ ಇರ್ತೀರ. ಆ ಒಂದು ಪ್ರೊಸೆಸಲ್ಲಿ ಸಾಕಷ್ಟು ಒಂದು ಪ್ರಾಬ್ಲಮ್ಮು ಕೂಡ ಆಗುತ್ತೆ ಮತ್ತು ಸಾಕಷ್ಟು ಕೂಡ ಸಮಸ್ಯೆನೂ ಕೂಡ ಆಗುತ್ತೆ. ಇಲ್ಲಿ ನೀವು ರೇಷನ್ನ ಪ್ರತಿ ತಿಂಗಳು ಕೂಡ ಕ್ಯೂವಲ್ಲಿ ನಿಂತ್ಕೋತೀರಾ, ಆಮೇಲೆ ಬಯೋಮೆಟ್ರಿಕ್ ಕೊಡ್ತೀರಾ. ಆಮೇಲೆ ಬಯೋಮೆಟ್ರಿಕ್ ಬರಲಿಲ್ಲ ಅಂದರೆ ಕೆಲವರು OTPನ ಹೇಳ್ಬಿಟ್ಟು ರೇಷನ್ನ ತೊಗೋತೀರ. ಆದರೆ ಇನ್ಮುಂದೆ ಈ ರೀತಿ ಒಂದು ಪ್ರೋಸೆಸ್ ಇರಲ್ಲ ಕೆಲವ್ರಿಗೆ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಬದಲಾವಣೆ ತಂದಿದ್ದಾರೆ. ಇದುವರೆಗೂ ಕೂಡ ಯಾವ ಸರ್ಕಾರನೂ ಕೂಡ ಈ ರೀತಿ ಒಂದು ಚೇಂಜಸ್ನ ತಂದಿರಲಿಲ್ಲ. ಇಲ್ಲಿ ರೇಷನ್ ಕೊಡೋ ಒಂದು ಸಿಸ್ಟಮ್ನ ಇಲ್ಲಿ ಚೇಂಜಸ್ನ ಮಾಡಿದರೆ ಇದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗಲ್ಲ. ಇಲ್ಲಿ ಕೆಲವು ವರ್ಗದವ್ರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಇಂಥವ್ರು ನೀವು ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಅಂಗಡಿಗೆ ಹೋಗೋ ಅಗತ್ಯನೇ ಇರಲ್ಲ, ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡಿರ್ಬೋದಾಗಿರುತ್ತೆ. ಹಾಗಾದರೆ ಕೇಳ್ಬೋದು, ನಮಗೂ ಕೂಡ ರೇಷನ್ ಸಿಗುತ್ತೆ, ನಾವು ಮನೇಲೇ ಇರ್ತೀವಿ, ಆಗ ರೇಷನ್ ಅದಾಗಿದೆ ಬಂದ್ಬಿಡುತ್ತೆ ಅಂತ. ಹೌದು, ರೇಷನ್ ನಿಮ್ಮ ಮನೆ ಹತ್ರನೇ ಬರುತ್ತೆ. ಅಂದರೆ ಒಂದು ಆ್ಯಪ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಒಂದು ಆ್ಯಪ್ ಮುಖಾಂತರ ನೀವು ನಿಮ್ಮ ಮನೆಗೇ ನೀವು ರೇಷನ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಅವರೇ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರನೇ ಬಯೋಮೆಟ್ರಿಕ್ ತೊಗೊಂಡು ನಿಮ್ಗೆ ಎಷ್ಟೊಂದು ರೇಷನ್ ಕೊಡಬೇಕು ನಿಮ್ಮ ರೇಷನ್ ಕಾರ್ಡ್ ಪ್ರಕಾರ ಅದನ್ನ ಕೊಡ್ತಾರೆ. ಆದರೆ ಇಲ್ಲಿ ಒಂದು ಮೆಗಾ ಟ್ವಿಸ್ಟ್ ಇರೋದೇನೆಂದರೆ, ಇಲ್ಲಿ ಎಲ್ಲರಿಗೂ ಕೂಡ ಮನೆ ಹತ್ರಕ್ಕೆ ಹೋಮ್ ಡೆಲಿವರಿ ಕೊಡಲ್ಲ. ಇಲ್ಲಿ ಯಾರಿಗ್ಯಾರಿಗೆ ವಯಸ್ಸಾಗಿದೆ, 80 ವರ್ಷ ದಾಟಿದ್ದಾರೆ, ಅವ್ರಿಗೆ ಮಾತ್ರ ಮನೆಗೇ ಒಂದು ಹೋಮ್ ಡೆಲಿವರಿನ ಮಾಡ್ತೀವಿ ರೇಷನ್ನ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಅಂಗಡಿಗೆ ಬರೋದು ಬೇಡ ಅನ್ನೋದನ್ನ CM ಸಿದ್ದರಾಮಯ್ಯ ಅವರ ಒಂದು ಇವತ್ತು ಬಜೆಟಲ್ಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮತ್ತು ಇದು ಶಾರ್ಟ್ಲಿ ಕೂಡ ಇಂಪ್ಲಿಮೆಂಟ್ ಆಗ್ತಿದೆ ಇನ್ನೇನೋ ಕೂಡ. ಮತ್ತು ಈ ಒಂದು ವಿಡಿಯೋನ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್